ಆರೋಪನ ಹಾ ಹೌದು ಆರಿಫ್. ನಿಮ್ಗೇನೋ ಫೋನ್ ಮಾಡಿ ಕರೆದ್ರಂತೆ ರೈತರು ಯಾಕೆ ಬರ್ಲಿಲ್ಲ ನೀವು? ಇಲ್ಲ ಯಾರು ಫೋನ್ ಮಾಡಿಲ್ಲ. ಅವ್ರ ಕಡೆ ರೆಕಾರ್ಡ್ ಎಲ್ಲ ಇದಾವ ಸರ್ ನಿಮ್ ಮಾತಾಡಿದ್ರೆ? ಇಲ್ಲ ಇಲ್ಲ. ಎಷ್ಟು ಪ್ರದೇಶ ಐತೆ ಸರ್ ಇದು? ಈ ಟೋಟಲ್ 42 ಎಕರೆ ಇದೆ. ನಮ್ ಗಮನಕ್ಕೆ ಯಾಕೆ ಬರ್ಲಿಲ್ಲ ಇದಂತ? ಇದು ನಮ್ ಹೇಳಿಲ್ಲೋ ಏನಿ? ಅಲ್ಲ, ಇದು ನಮ್ ಜಾಗನೇ ಇಲ್ಲ, ಫಾರೆಸ್ಟ್ ಏರಿಯಾ. ಇದು ಬರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೈರಾನ್ ಏರಿಯಾ. ಗೈರಾನ್ ಏರಿಯಾ ಬರ್ಬೇಕಾಗ್ತಂದ್ರೆ ಇದಕ್ಕೆ ಏನೈತಿ, ನಾವಂತೂ ಕಡ್ಲಿಕ್ಕೆ ಪರ್ಮಿಷನ್ ಅಂತೂ ಕೊಟ್ಟಿಲ್ಲ. ಅವ್ರ ಅನಧಿಕೃತವಾಗಿ ಬಂದಿದ್ದಾರೆ. ಅದೇಂದ್ರೆ ಇದಾತ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಸರ್ ಏನ್ ಆಕ್ಷನ್ ದಾಖಲು ಮಾಡ್ತೀವಿ. ಇಷ್ಟೆಲ್ಲ ಕರೆದ್ರು ನಿಮ್ ಗಮನಕ್ಕೆ ಬರಲಿಲ್ಲ ಸರ್? ನಮ್ ಪ್ರಕರಣ ದಾಖಲು ಮಾಡ್ತೀವಿ. ನಮ್ ಶನಿವಾರ ಇದ ಕಡಿಬೇಕಂತಂದ್ರೆ ಬಂದಿದೆ. ನೀವು ಅರಣ್ಯ ರಕ್ಷಕರಂತೀವಿ ನಾವೆಲ್ಲರೂ, ಅರಣ್ಯ ರಕ್ಷಕರು. ಇಷ್ಟೆಲ್ಲಾ ಹೋಗಿದೆ, ನಿಮ್ಗೆ ಇಷ್ಟು ಗಮನಕ್ಕೆ ಬರಲಿಲ್ವಾ? ಗಮನಕ್ಕೆ ಬಂದಿದೆ. ಬಂದಾದ್ಮೇಲೆ ನಮ್ ಪ್ರಕರಣ ಇಲ್ಲ ನಾಯೇನು ಇಲ್ಲ ಅಂದಿಲ್ಲ, ಗಮನಕ್ಕೆ ಬಂದಿದೆ. ಬಂದಾದ್ಮೇಲೆ ಏನೈತಿ ಕಾನೂನು ಪ್ರಕಾರ ಅದ್ರ ಮೇಲೆ ನಾವು ಕ್ರಮ ತಗೊಂಡ್ವಿ. ಆಕ್ಷನ್ ಮಾಡ್ತಾರೆ ಸರ್? ಯಾರು ಇದ್ರ ಓನರ್, ಯಾರು ಇದನ್ನ ಕಡಿಸ್ತಾರ? ಸೀನಿಯರ್ ಆಫೀಸರ್ ಮಾತಾಡ್ತಾರೆ. ವಿಸಿಟ್ ಮಾಡಿದ್ರಲ್ಲ? ಆಯ್ತಾಯ್ತು, ನಮ್ ಸೀನಿಯರ್ ಆಫೀಸರ್ ಮಾತಾಡ್ತಾರೆ. ಅಲ್ಲ, ಈ ಪ್ರಾಥಮಿಕ ಮಾಹಿತಿ ನೀವು ವಿಸಿಟ್ ಮಾಡಿದ್ರಿ, ರೈತರು ಏನ್ ಹೇಳ್ತಿದ್ದಾರೆ? ಏನದು? ಅಲ್ಲ, ಈಗ ವಿಸಿಟ್ ಮಾಡಿದ್ರಿ, ರೈತರು ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಹೌದು, ಅನಧಿಕೃತವಾಗಿ ಕಡತಲ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ನಾವು ಗಮನಿಸಿದ್ವಿ ಅದನ್ನ. ಯಾವ್ಯಾವ ಮರಗಳದಾವ ಸರ್ ನೀವು ನೋಡ್ದಂಗೆ? ಇಲ್ಲಿ ಕರಿಮತ್ತಿ, ಕೆಂದಳ, ಆಮೇಲೆ ಕೆಲವೊಂದು ಶ್ರೀಗಂಧ ಗಿಡನೂ ಇದಾವೆ. ಆ ಶ್ರೀಗಂಧ ಗಿಡ ಕಡಿಲಿಕ್ಕೆ ನಾವು ಅದಕ್ಕೆ ಪ್ರಕರಣ ದಾಖಲು ಮಾಡ್ತೀವಿ. ಶ್ರೀಲಕ್ಷ್ಮಿ, ಇದು ಇಲ್ಲಿರುವಂತ ಏನು ಅಧಿಕಾರಿಗಳಾಯ್ತು, ಮೇಲಾಧಿಕಾರಿಗಳು ಈ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಗಮನಿಸೋದು ಸಂಪೂರ್ಣವಾಗಿ ಶ್ರೀಗಂಧದ ಮರಗಳಿದ್ದಾವೆ. ನಾನು ಈ ನನ್ನ ಬೆರಳ ತುದಿಯನ್ನ ನೋಡಬಹುದು. ಎಲ್ಲಿವರೆಗಿದೆ ಅಂದ್ರೆ ಸುಮಾರು ಇದು ಬೆರಳ ತುದಿ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಕೂಡ ಈ ರೀತಿಯಾಗಿ ನಾಶವನ್ನ ಮಾಡಿದ್ದಾರೆ. ಇದು ಸಚಿವರ ಗಮನಕ್ಕೆ ಹೇಗೆ ಬರಲಿಲ್ಲ, ಅಧಿಕಾರಿಗಳ ಗಮನಕ್ಕೆ ಹೇಗೆ ಬರಲಿಲ್ಲ, ಸ್ಥಳೀಯ ತಲಾಟಿಗೆ ಹೇಗೆ ಬರಲಿಲ್ಲ, ಪಿಡಿಒಗೆ ಗಮನಕ್ಕೆ ಯಾಕೆ ಬರಲಿಲ್ಲ ಅನ್ನೋದು ಕೂಡ ಇಲ್ಲಿ ಅನುಮಾನಗಳು ಹುಟ್ಟಾಗ್ತದೆ. ಜೊತೆಗೆ ತಹಸೀಲ್ದಾರ್ ಅವರು ಇದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಸುಮಾರು 40 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ, ಸೌರ ಘಟಕವನ್ನ ನಿರ್ಮಾಣ ಮಾಡೋದಕ್ಕೆ ಸ್ವತಃ ಅಧಿಕಾರಿಗಳೇ ಇಲ್ಲಿ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಈವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ಒಂದು ಅನುಮತಿಯನ್ನ ಕೂಡ ಪಾಸ್ ಮಾಡಿಲ್ಲ. ಅನುಮತಿಯನ್ನ ಕೊಡದೆ ಇಲ್ಲಿ ಅನಧಿಕೃತವಾಗಿ ಈ ಒಂದು ಅರಣ್ಯವನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಬಹುದು, ಸುಮಾರು ಪ್ರದೇಶದಲ್ಲಿ ಈ ಒಂದು ಅರಣ್ಯ ನಾಶ ಮಾಡುವಂತ ಕೆಲಸ ಆಗಿರುವಂತದ್ದು. ಹಾಗಾಗಿ ಇಲ್ಲಿರುವಂತ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ನಿರ್ಲಕ್ಷ್ಯ ತೋರಿದಂತ ಅಧಿಕಾರಿ ಇರಬಹುದು, ಜೊತೆಗೆ ತಹಸೀಲ್ದಾರ್ ಮೇಲೆ ಇಲ್ಲಿ ಕಾನೂನು ಕ್ರಮ ಆಗಬೇಕು. ಜೊತೆಗೆ ಇದಕ್ಕೆ ಯಾರು ಹೊಣೆಗಾರರು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಇದು. ಏನೇ ಕಾರ್ಯಕ್ರಮಗಳಾದ್ರೂ, ಏನೇ ಒಂದು ಹುಲ್ಲು ಕಡ್ಡಿ ಅಲ್ಗಾಡ್ಬೇಕಾದ್ರೂ ಗಮನಕ್ಕೆ ಬರ್ತದೆ, ಸ್ಥಳೀಯ ಶಾಸಕರ ಗಮನಕ್ಕೆ ಬರುತ್ತೆ. ಆದ್ರೆ ಇದು ಯಾಕೆ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಇರುವಂತದ್ದು. ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಈಗ ನಾನು ಮಾಡ್ತೇನೆ. ಸರ್, ಅಧಿಕಾರಿಗಳು ಬಂದಿದ್ದಾರೆ, ಏನ್ ಹೇಳ್ತಿದ್ದಾರೆ? ಅಧಿಕಾರಿಗಳು ಬಂದಾರ ಸರ್. ಏನಾಗತ್ತ ಸರ್, ನನಗೆ ಇವ್ರು ಏನ್ ಹೇಳತ್ತಾರ ಅನ್ನೋದ ನನಗೆ ಫಸ್ಟ್ ಆಗತ್ತ ಸರ್. ಏನಂದ್ರ ಇವರು ತಹಸೀಲ್ದಾರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರ ಅರಣ್ಯ ಇಲಾಖೆದವ್ರ. ಇಲ್ಲಿ ತಹಸೀಲ್ದಾರ ಮೇನ್ ಆರೋಪಿ ಸರ್. ಆರೋಪಿಗೆ ಹೋಗಿ ಇವ್ರ ಏನ್ ಕಂಪ್ಲೇಂಟ್ ಕೊಡಾರ ಸರ್? ನ್ಯಾಯ ಯಾರಿಗೆ ಸಿಗುದು ಸರ್? ಇದ ನ್ಯಾಯ ಸಿಗಬೇಕಂದ್ರ ಇಲ್ಲಿ ಪಕ್ಷಿ ಪ್ರಾಣಿಗಳಿಗೆ ನ್ಯಾಯ ಸಿಗಬೇಕಂದ್ರ, ಇಲ್ಲಿ ವನ್ಯ ಜೀವಿಗಳಿಗೆ ನ್ಯಾಯ ಸಿಗಬೇಕಂದ್ರ, ರೈತರಿಗೆ ನ್ಯಾಯ ಸಿಗಬೇಕಂದ್ರ, ಈ ಪ್ರಕೃತಿಗೆ ನ್ಯಾಯ ಸಿಗಬೇಕಂದ್ರ ತಕ್ಷಣವೇ ಈ ತಹಸೀಲ್ದಾರರ ಮೇಲೆ ಗಲ್ಲು ಶಿಕ್ಷೆ ಆಗ್ಬೇಕು. ಸಚಿವ ಹೆಬ್ಬಾಳ್ಕರ್ ಒಂದ್ ಮಾತು ಹೇಳಿದ್ದಾರೆ, ನಮ್ ಗಮನಕ್ಕೆ ಇಲ್ಲ ಇದಂತ ಹೇಳಿ. ನೋಡ್ ಸರ್, ಅವ್ರ ಗಮನಕ್ಕಿಲ್ಲ ಅಂದ್ರ ಅವ್ರ ಕ್ಷೇತ್ರ ಒಳಗೆ ಹೆಂಗ್ ಕೆಲಸ ನಡೆಯಕ್ ಸಾಧ್ಯ ಸರ್? ಈ ಎಲ್ಲಾ ಒಂದು ಚೂರ್ ಏನಾರ ಆದ್ರೂ ಓಡಿ ಬರ್ತಾರ ಸರ್. ಈ ಊರಿನ ಮೊಮ್ಮಗಳು ಸರ, ಈ ಬಡಾಲಂಕಲ್ಗೆ ಊರಿನ ಸ್ವತಃ ಮೊಮ್ಮಗಳು ಸರ. ಇವ್ರ ಗಮನಕ್ಕೆ ಹೆಂಗಿಲ್ಲ ಸರ್ ಇದ? ಮತ್ ಅವ್ರ ಕಾರ್ಯಕರ್ತರು ಆಲ್ರೆಡಿ ಹೇಳಿದಾರ ನನಗೆ. ಈಗ ಸದ್ ಊರಾಗ ನಾವು ಫೋನ್ ಮಾಡಿ ತಿಳಿಸಿದವ್ರಿಗೆ ಅಂತ ಹೇಳಿ ಅವ್ರ ಫೋನ್ ಮುಖಾಂತರ ಅವ್ರಿಗೆಲ್ಲ ಹೋಗಿದಾವ ಸರ್. ಇವ ಸೋಷಿಯಲ್ ಮೀಡಿಯಾದಿಂದ ಮತ್ ಮಾಧ್ಯಮದಿಂದ ನಾವು 3 ದಿವಸ ಆತ್ ಸರ್ ಬಡ್ಕೋತಾವು, ಇಲ್ಲೇ ಕುಂತವು, ಎಲ್ಲಾ ರೈತರನ್ನ ಕರ್ಕೊಂಡ ಇಲ್ಲೇ ಕುಂತವು. ಮತ್ ಇವ್ರ ಮತ್ತಂದ್ರ ನಮ್ ಜನಪ್ರತಿನಿಧಿ ಹೆಂಗ್ ಸರ್ ಇವ್ರ? ಮತ್ ನಮ್ಮನ್ನ ಹೆಂಗ್ ಆಳತಾರ ಸರ್? ಮಾಡ್ತಾರೆ ಏನಂದ್ರ ತಪ್ಪಿತಸ್ಥ ನೀವು ಏನಾರು ಪ್ರಾಮಾಣಿಕರಿದ್ರ ಸಚಿವರ ನಮ್ಮ ಪರವಾಗಿ ಬಂದಿಲ್ರಿ, ಈ ಪ್ರಕೃತಿ ಪರವಾಗಿ ನಿಲ್ರಿ. ನೀವು ಏನಾರ ತಪ್ಪಿತಸ್ಥರಿದ್ರು, ನಿಮ್ದು ಇದ್ರಾಗ ಕೈವಾಡ ಪಾಲ್ ಇತ್ತಂದ್ರ ನೀವು ಅವ್ರ ಪರವಾಗಿ ನಿಲ್ರಿ. ಇದಿಷ್ಟು ಇಲ್ಲಿ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂತದ್ದು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನೀವು ನಿಲ್ಲಬೇಕು, ಅವರ ವಿರುದ್ಧ ಕ್ರಮ ಆಗೋವರೆಗೂ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಗ್ರಾಮಸ್ಥರು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ. ಡೀಟೇಲ್ಸ್ಗಾಗಿ ಆರೋಪನ ಹೌದು ಆರಿಫ್. ನಿಮ್ಗೇನೋ ಫೋನ್ ಮಾಡಿ ಕರೆದ್ರಂತೆ, ರೈತರು ಯಾಕೆ ಬರಲಿಲ್ಲ ನೀವು? ಇಲ್ಲ ಯಾರು ಫೋನ್ ಮಾಡಿಲ್ಲ. ಅವ್ರ ಕಡೆ ರೆಕಾರ್ಡ್ ಎಲ್ಲ ಇದಾವ ಸರ್, ನಿಮ್ ಮಾತಾಡಿದ್ರೆ? ಇಲ್ಲ. ಎಷ್ಟು ಪ್ರದೇಶ ಐತೆ ಸರ್ ಇದು? ಈ ಟೋಟಲ್ 42 ಎಕರೆ ಇದೆ. ನಮ್ ಗಮನಕ್ಕೆ ಯಾಕೆ ಬರ್ಲಿಲ್ಲ ಇದಂತ? ಇದು ನಮ್ ಹೇಳಿಲ್ಲೋ ಏನಿ? ಅಲ್ಲ, ಇದು ನಮ್ ಜಾಗನೇ ಇಲ್ಲ, ಫಾರೆಸ್ಟ್ ಏರಿಯಾ. ಇದು ಬರೋದು ರೆವಿನ್ಯೂ
ಡಿಪಾರ್ಟ್ಮೆಂಟ್ ಗೈರಾನ್ ಏರಿಯಾ ಬರ್ಬೇಕಾಗ್ತಂದ್ರೆ ಇದಕ್ಕೆ ಏನೈತಿ ನಾವಂತರೂ ಕಡ್ಲಿಕ್ಕೆ ಪರ್ಮಿಷನ್ ಅಂತೂ ಕೊಟ್ಟಿಲ್ಲ. ಅವ್ರು ಅಂದಿದ ಕರೆದಾಗ ಬಂದಿದ್ದಾರೆ. ಅದೇಂದ್ರೆ ಇದಾತ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಆಗತ್ತೆ ಸರ್, ಏನ್ ಆಕ್ಷನ್ ದಾಖಲು ಮಾಡ್ತೀವಿ. ಇಷ್ಟೆಲ್ಲ ಕಳೆದ್ರು ನಿಮ್ ಗಮನಕ್ಕೆ ಬರಲಿಲ್ಲ ಸರ್? ನಮ್ ಪ್ರಕರಣ ದಾಖಲು ಮಾಡ್ತೀವಿ. ನಮ್ ಶನಿವಾರ ಕಡಿಬೇಕಾತಂದ್ರೆ ಬಂದಿದೆ. ನೀವು ಅರಣ್ಯ ರಕ್ಷಕರಂತೀವಿ ನಾವೆಲ್ಲರೂ, ಅರಣ್ಯ ರಕ್ಷಕರು. ಇಷ್ಟೆಲ್ಲಾ ಹೋಗಿದೆ, ನಿಮ್ಗೆ ಇಷ್ಟು ಗಮನಕ್ಕೆ ಬರಲಿಲ್ವಾ? ಗಮನಕ್ಕೆ ಬಂದಿದೆ. ಬಂದಾದ್ಮೇಲೆ ನಮ್ಮ ಪ್ರಕರಣ ಇಲ್ಲ ಅಂದ್ರಿ? ಇಲ್ಲ ನ್ಯಾಯ ಇಲ್ಲ ಅಂದಿಲ್ಲ, ಗಮನಕ್ಕೆ ಬಂದಿದೆ. ಬಂದಾದ್ಮೇಲೆ ಏನೈತಿ ಕಾನೂನು ಪ್ರಕಾರ ಅದ್ರ ಮೇಲೆ ನಾವು ಕ್ರಮ ಯಾರ ತಗೊಂತೀವಿ. ಮೇಲೆ ಆಕ್ಷನ್ ಮಾಡ್ತಾರೆ ಸರ್? ಯಾರು ಇದ್ರ ಓನರ್ ಯಾರು? ಇದನ್ನ ಕಡಿಸ್ತಾರ? ಸೀನಿಯರ್ ಆಫೀಸರ್ ಮಾತಾಡ್ತಾರೆ. ವಿಸಿಟ್ ಮಾಡಿದ್ರಲ್ಲ? ಆಯ್ತಾಯ್ತು, ನಮ್ ಸೀನಿಯರ್ ಆಫೀಸರ್ ಮಾತಾಡ್ತಾರೆ. ಅಲ್ಲ, ಈ ಪ್ರಾಥಮಿಕ ಮಾಹಿತಿ ನೀವು ವಿಸಿಟ್ ಮಾಡಿದ್ರಿ, ರೈತರು ಏನ್ ಹೇಳ್ತಿದ್ದಾರೆ? ಏನದು? ಅಲ್ಲ, ಈಗ ವಿಸಿಟ್ ಮಾಡಿದ್ರಿ, ರೈತರು ಏನ್ ಹೇಳ್ತಿದ್ದಾರೆ ಎದ್ರ ಬಗ್ಗೆ? ಇದ್ರ ಬಗ್ಗೆ? ಹೌದು, ಅನಧಿಕೃತವಾಗಿ ಕಡತಲ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ. ನಾವು ಗಮನಿಸಿದ್ವಿ ಅದನ್ನ. ಯಾವ್ಯಾವ ಮರಗಳದಾವ ಸರ್ ನೀವು ನೋಡ್ದಂಗೆ? ಇಲ್ಲಿ ಕರಿಮತ್ತಿ, ಕಿಂದಳ, ಆಮೇಲೆ ಕೆಲವೊಂದು ಶ್ರೀಗಂಧ ಗಿಡನೂ ಇದಾವೆ. ಆ ಶ್ರೀಗಂಧ ಗಿಡ ಕಡಿಲಿಕ್ಕೆ ನಾವು ಅದಕ್ಕೆ ಪ್ರಕರಣ ದಾಖಲು ಮಾಡ್ತೀವಿ. ಶ್ರೀಲಕ್ಷ್ಮಿ, ಇದು ಇಲ್ಲಿರುವಂತ ಏನು ಅಧಿಕಾರಿಗಳಾಯ್ತು, ಮೇಲಾಧಿಕಾರಿಗಳು ಈ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಗಮನಿಸೋದು ಸಂಪೂರ್ಣವಾಗಿ ಶ್ರೀಗಂಧದ ಮರಗಳಿದ್ದಾವೆ. ನಾನು ಈ ನನ್ನ ಬೆಳ್ಳ ತುದಿಯನ್ನ ನೋಡಬಹುದು. ಎಲ್ಲಿವರೆಗಿದೆ ಅಂದ್ರೆ ಸುಮಾರು ಇದು ಬೆಳ್ಳ ತುದಿ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ನಾಶವನ್ನ ಮಾಡಿದ್ದಾರೆ. ಇದು ಸಚಿವರ ಗಮನಕ್ಕೆ ಹೇಗೆ ಬರಲಿಲ್ಲ, ಅಧಿಕಾರಿಗಳ ಗಮನಕ್ಕೆ ಹೇಗೆ ಬರಲಿಲ್ಲ, ಸ್ಥಳೀಯ ತಲಾಟಿಗೆ ಹೇಗೆ ಬರಲಿಲ್ಲ, ಪಿಡಿಒಗೆ ಗಮನಕ್ಕೆ ಯಾಕೆ ಬರಲಿಲ್ಲ ಅನ್ನೋದು ಕೂಡ ಇಲ್ಲಿ ಅನುಮಾನಗಳು ಹುಟ್ಟಾಗ್ತದೆ. ಜೊತೆಗೆ ತಹಶೀಲ್ದಾರ್ ಅವರು ಇದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಸುಮಾರು 40 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ, ಸೌರ ಘಟಕವನ್ನ ನಿರ್ಮಾಣ ಮಾಡೋದಕ್ಕೆ ಸ್ವತಃ ಅಧಿಕಾರಿಗಳೇ ಇಲ್ಲಿ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಈವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ಒಂದು ಅನುಮತಿಯನ್ನ ಕೂಡ ಪಾಸ್ ಮಾಡಿಲ್ಲ. ಅನುಮತಿಯನ್ನ ಕೊಡದೆ ಇಲ್ಲಿ ಅನಧಿಕೃತವಾಗಿ ಈ ಒಂದು ಅರಣ್ಯವನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಬಹುದು, ಸುಮಾರು ಪ್ರದೇಶದಲ್ಲಿ ಈ ಒಂದು ಅರಣ್ಯ ನಾಶ ಮಾಡುವಂತ ಕೆಲಸ ಆಗಿರುವಂತದ್ದು. ಹಾಗಾಗಿ ಇಲ್ಲಿರುವಂತ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ನಿರ್ಲಕ್ಷ್ಯ ತೋರಿದಂತ ಅಧಿಕಾರಿ ಇರಬಹುದು, ಜೊತೆಗೆ ತಹಶೀಲ್ದಾರ್ ಮೇಲೆ ಇಲ್ಲಿ ಕಾನೂನು ಕ್ರಮ ಆಗಬೇಕು. ಜೊತೆಗೆ ಇದಕ್ಕೆ ಯಾರು ಹೊಣೆಗಾರರು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಇದು. ಏನೇ ಕಾರ್ಯಕ್ರಮಗಳಾದ್ರೂ, ಏನೇ ಒಂದು ಹುಲ್ಲು ಕಡ್ಡಿ ಅಲ್ಗಾಡ್ಬೇಕಾದ್ರೂ ಗಮನಕ್ಕೆ ಬರ್ತದೆ, ಸ್ಥಳೀಯ ಶಾಸಕರ ಗಮನಕ್ಕೆ ಬರುತ್ತೆ. ಆದ್ರೆ ಇದು ಯಾಕೆ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಇರುವಂತದ್ದು. ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಈಗ ನಾನು ಮಾಡ್ತೇನೆ. ಸರ್, ಅಧಿಕಾರಿಗಳು ಬಂದಿದ್ದಾರೆ, ಏನ್ ಹೇಳ್ತಿದ್ದಾರೆ? ಅಧಿಕಾರಿಗಳು ಬಂದಾರ ಸರ್. ಈಗ ಏನಾಗತ್ತ ಸರ್, ನನಗೆ ಇವ್ರು ಏನ್ ಹೇಳತ್ತಾರ ಅನ್ನೋದ ನನಗೆ ಫಸ್ಟ್ ಆಗತ್ತ ಸರ್. ಏನಂದ್ರ ಇವರು ತಹಶೀಲ್ದಾರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರ ಅರಣ್ಯ ಇಲಾಖೆದವ್ರ. ಇಲ್ಲಿ ತಹಶೀಲ್ದಾರ ಮೇನ್ ಆರೋಪಿ ಸರ್. ಆರೋಪಿಗೆ ಹೋಗಿ ಇವ್ರು ಏನ್ ಕಂಪ್ಲೇಂಟ್ ಕೊಡಾರ ಸರ್? ನ್ಯಾಯ ಯಾರಿಗೆ ಸಿಗುದು ಸರ್? ಇದ ನ್ಯಾಯ ಸಿಗಬೇಕಂದ್ರ, ಇಲ್ಲಿ ಪಕ್ಷಿ ಪ್ರಾಣಿಗಳಿಗೆ ನ್ಯಾಯ ಸಿಗಬೇಕಂದ್ರ, ಇಲ್ಲಿ ವನ್ಯ ಜೀವಿಗಳಿಗೆ ನ್ಯಾಯ ಸಿಗಬೇಕಂದ್ರ, ರೈತರಿಗೆ ನ್ಯಾಯ ಸಿಗಬೇಕಂದ್ರ, ಈ ಪ್ರಕೃತಿಗೆ ನ್ಯಾಯ ಸಿಗಬೇಕಂದ್ರ ತಕ್ಷಣವೇ ಈ ತಹಶೀಲ್ದಾರರ ಮೇಲೆ ಗಲ್ಲು ಶಿಕ್ಷೆ ಆಗಬೇಕು. ಸಚಿವ ಹೆಬ್ಬಾಳ್ಕರ್ ಒಂದು ಮಾತು ಹೇಳಿದ್ದಾರೆ, ನನ್ನ ಗಮನಕ್ಕೆ ಇಲ್ಲ